ರಾಶಿ ಮೂಲಾ ನಕ್ಷತ್ರಕ್ಕೆ ಸಂಬಂಧಪಟ್ಟ ಚಿಂತನೆಯನ್ನು ಈಗ ನಡೆಸೋಣ. ಮೂಲಾ ನಕ್ಷತ್ರದವರು ವಿಶೇಷವಾಗಿ ಧರ್ಮವನ್ನು ನಂಬುತ್ತಾರೆ, ಧರ್ಮನಿಷ್ಠರಾಗಿರ್ತಾರೆ, ವಿದ್ಯೆಯನ್ನು ಪಡೆದುಕೊಳ್ತಾರೆ, ಸಮಾಜಕ್ಕೆ ವಿದ್ಯೆಯನ್ನು ಕೂಡ ನೀಡ್ತಾರೆ ಮತ್ತು ಅತ್ಯಂತ ಗಂಭೀರವಾದ ಯೋಚನಾ ಲಹರಿಗಳನ್ನು ಹೊಂದಿರ್ತಾರೆ. ಯಾವುದೇ ವಿಷಯವನ್ನು ಕೂಡ ತುಂಬ ಆಳವಾಗಿ ಯೋಚನೆಯನ್ನು ಮಾಡ್ತಾರೆ. ಮೂಲಾಧಾರ ಅನ್ನೋ ಪದವನ್ನು ನೆನಪಿಟ್ಕೊಳ್ಬೋದು. ಮೂಲಾ ನಕ್ಷತ್ರದವರಿಗೆ ಮೂಲಾಧಾರದಿಂದಲೇ ಧ್ಯಾನ ಪ್ರಾರಂಭ ಮಾಡೋದು. ಅಂದರೆ ಯಾವುದೇ ಒಂದು ವಿಷಯವನ್ನು ಇವರು ಚಿಂತನೆಗೆ ತೆಗೆದುಕೊಂಡ್ರೆ ಅದನ್ನು ಮೊದಲು ಮೂಲಾನ್ವೇಷಣೆ ಮಾಡಿ, ಮೊದಲು ಫೌಂಡೇಶನ್ ಭದ್ರವಾಗಿ ಹಾಕಿ ಆಮೇಲೆ ಉಳಿದ ವಿಷಯವನ್ನು ಇವರು ಚಿಂತನೆ ಮಾಡ್ತಾರೆ. ಮೂಲಾ ನಕ್ಷತ್ರದವರ ಬಗ್ಗೆ ಸಂಪೂರ್ಣ ಪರಿಚಯಾತ್ಮಕವಾದ ಶ್ಲೋಕ ಹೀಗಿದೆ: ಮೂಲೇ ಮೂಲಂ ಭವೇದ್ರೋಗಿ ಧನೀತ್ಯಾಗಿ ಪ್ರಿಯಂ ಮುದಃ ಗೂಢಾರ್ಥವೇತ್ತ ಧರ್ಮಾತ್ಮ ನಾನಾ ಶಾಸ್ತ್ರ ವಿಶಾರದಃ. ಬೃಹಸ್ಪತ್ಯಾಚಾರ್ಯರ ಆಧಿಪತ್ಯದಲ್ಲಿ ಇವರ ರಾಶಿ ನಕ್ಷತ್ರ ಇರೋದರಿಂದಾಗಿ ಅನೇಕ ಶಾಸ್ತ್ರಗಳನ್ನು ತಿಳಿದುಕೊಳ್ಳುವ ಹಂಬಲ ಇವರ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ. ಮತ್ತು ಗುರುವಿನ ಬೃಹಸ್ಪತ್ಯಾಚಾರ್ಯರ ಅನುಗ್ರಹ ಇರೋದರಿಂದ ಹಣವನ್ನು ಕೂಡ ಸಂಪಾದನೆ ಮಾಡ್ತಾರೆ ಮತ್ತು ಸಂಪಾದನೆ ಮಾಡಿದ ಹಣವನ್ನು ಮತ್ತೊಬ್ಬರಿಗೆ ದಾನವನ್ನು ಮಾಡ್ತಾರೆ. ಧನಿ ತ್ಯಾಗಿ ಪ್ರಿಯಂ ಮುದ ಮತ್ತು ಒಳ್ಳೆಯ ಮಾತನ್ನು ಕೂಡ ಆಡ್ತಾರೆ. ಗೂಢಾರ್ಥವೇತ ಮತ್ತು ಯಾವುದೇ ಒಂದು ವಿಷಯವನ್ನು ರಹಸ್ಯ ವಿದ್ಯೆಗಳನ್ನು ತಿಳ್ಕೊಳ್ತಾರೆ, ರಹಸ್ಯವಾಗೇ ಇರ್ತಾರೆ. ಮೂಲಾ ನಕ್ಷತ್ರದವರು ಯಾವತ್ತೂ ಕೂಡ ರಹಸ್ಯ ವಿಷಯಗಳನ್ನು ತಿಳ್ಕೊಳ್ತಾರೆ, ಅವರು ಕೂಡ ರಹಸ್ಯವಾಗೇ ಇರ್ತಾರೆ. ಆಟಾಟೋಪಗಳೆಲ್ಲ ಇರಲ್ಲ. ಸ್ವಲ್ಪ ತಿಳಿದುಕೊಂಡು ಭಾರೀ ಬಡಬಡಿಕೆಯಲ್ಲಿ ಇರ್ತಾರಲ್ಲ, ಆ ಥರ ಖಂಡಿತ ಜಾಯಮಾನದವರಲ್ಲ ಮೂಲಾ ನಕ್ಷತ್ರದವರು. ಕೆಲವರು ಹಾಗೇ ಇರ್ತಾರೆ, ಅವರು ಸ್ವಲ್ಪ ತಿಳ್ಕೊಳ್ತಾರೆ, ತುಂಬ ಮಾತನಾಡ್ತಾರೆ. ಮೂಲಾ ನಕ್ಷತ್ರದವರು ಭಾರೀ ತಿಳ್ಕೊಂಡಿರ್ತಾರೆ, ಸ್ವಲ್ಪ ಮಾತನಾಡ್ತಾರೆ. ಧರ್ಮಾತ್ಮ, ಧರ್ಮವನ್ನು ನಂಬುತ್ತಾರೆ, ಆದರೆ ಇವರಿಗೆ ಸ್ವಲ್ಪ ಶಾರೀರಿಕ ಬಾಧೆಗಳಿರುತ್ತೆ, ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ. ಮೂಲಾ ನಕ್ಷತ್ರದವರು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ. ಮೂಲಾ ನಕ್ಷತ್ರದ ಅಧಿಪತಿ ದೇವತೆ ಅದು ನಿವೃತ್ತಿ ಅಂತ. ನಿವೃತ್ತಿ ಅಂದರೆ ಯಾರು ಗೊತ್ತಾ? ಘಟೋತ್ಕಚ. ಘಟೋತ್ಕಚ ರಾಕ್ಷಸ ಅಂತ ಹೆಸರು, ಆದರೆ ಎಷ್ಟು ರಹಸ್ಯ, ಎಷ್ಟು ಮಾಯೆಗಳು, ಎಷ್ಟು ವಿದ್ಯೆಗಳು ಆತನಿಗೆ. ಸಣ್ಣ ವಯಸ್ಸಿನಲ್ಲಿ ಅವನನ್ನು ಸಂಹಾರ ಮಾಡಲಿಕ್ಕೆ ಯಾವ ಕೌರವರಿಗೂ ಯಾವ ಮಹಾರಥಿಕರಿಗೂ ಸಾಧ್ಯ ಆಗೋದಿಲ್ಲ. ಅಂಥ ಪರಾಕ್ರಮಿ ಘಟೋತ್ಕಚ. ಭೀಮಸೇನ ದೇವರ ಪುತ್ರ, ಅವನೇ ನಿವೃತ್ತಿ, ಅವನೇ ಈ ನಕ್ಷತ್ರದ ದೇವತೆ. ಭಗವಂತ ದೇವತಾಗಣದಲ್ಲಿ ನಿವೃತ್ತಿಯನ್ನು ಯಾಕೆ ಇಟ್ಟಿದ್ದಾನೆ ಅಂತಂದರೆ ದುಷ್ಟ ಶಕ್ತಿಗಳನ್ನು ನಾಶ ಮಾಡುವುದಕ್ಕೋಸ್ಕರ. ಅದಕ್ಕೆ ಒಬ್ಬ ರಾಕ್ಷಸನನ್ನು ಯೋಜನೆ ಮಾಡಿದ್ದಾನೆ ದೇವರು. ತುಂಬ ಒಳ್ಳೆಯ ರಾಕ್ಷಸ ನಿವೃತ್ತಿ ಅಂತ. ನೈಋತ್ಯ ದಿಕ್ಕಿನ ಅಭಿಮಾನಿ ದೇವತೆ ಆತನೇ ಈ ಮೂಲಾ ನಕ್ಷತ್ರದ ಅಧಿದೇವತೆ. ಸಾಮಾನ್ಯವಾಗಿ ಮೂಲಾ ನಕ್ಷತ್ರದವರು ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ವಿಷಯಗಳನ್ನು ನಿರ್ನಾಮ ಮಾಡ್ತಾರೆ. ಅಂಥ ಶಕ್ತಿ ಇವರಲ್ಲಿ ಇರುತ್ತೆ. ಅದಕ್ಕೆ ಇವರು ಆರಿಸಿಕೊಳ್ಳುವ ಚಮತ್ಕಾರ ಅಂದರೆ ಮೂಲಾನ್ವೇಷಣೆ. ಮೂಲಾನ್ವೇಷಣೆ ಮಾಡಿದಾಗ ಅಧರ್ಮ ಸಂಪೂರ್ಣ ಪರಿಹಾರ ಆಗುತ್ತೆ, ಧರ್ಮ ಸಂಸ್ಥಾಪನೆ ಆಗುತ್ತೆ. ಅದು ಮೂಲಾ ನಕ್ಷತ್ರದಲ್ಲಿರುವಂತಹ ಒಂದು ವೈಶಿಷ್ಟ್ಯ. ಇಬ್ಬರು ಕೃಷಿಕರಿದ್ರಂತೆ. ಒಬ್ಬನಿಗೆ ಇಬ್ಬರಿಗೂ ಕೂಡ ಹಣ ಮಾಡಬೇಕು ಅನ್ನೋ ಅಪೇಕ್ಷೆ. ಒಬ್ಬನಿಗೆ ಅವಸರ ಜಾಸ್ತಿ, ಇನ್ನೊಬ್ಬನಿಗೆ ಬುದ್ಧಿವಂತಿಕೆ ಜಾಸ್ತಿ. ಒಬ್ಬ ಏನು ಮಾಡ್ದ, ನಾನು ಚೆನ್ನಾಗಿ ಬೆಳಿಬೇಕು, ಎಲ್ಲರೂ ನನ್ನನ್ನೇ ಹೊಗಳಬೇಕು ಅಂತ ಶಾರ್ಟು ಕೃಷಿಗಳಿರುತ್ತಲ್ಲ, ತುಂಬ ಬೇಗ ಗಿಡಗಳಾಗಿ ಬೆಳೆದುಬಿಡುತ್ತೆ, ಬೇಗ ಫಸಲು ಬಿಡುತ್ತಲ್ಲ, ಆ ಥರ ಬಿತ್ತನೆಗಳನ್ನು ಬಿತ್ತಿದ. ಇನ್ನೊಬ್ಬ ಏನು ಮಾಡ್ದ, ಬಿದಿರು ಬೀಜಗಳನ್ನು ಬಿತ್ತಿದ. ಇವನು ಮೊದಲನೆಯವನು ಬಿತ್ತಿದಾಗ 2 ತಿಂಗಳು 3 ತಿಂಗಳಲ್ಲಿ ಆಳೆತ್ತರಕ್ಕೆ ಗಿಡಗಳು ಬಂದುಬಿಡುತ್ತೆ. ಊರವರೆಲ್ಲ ಹೊಗಳೋದು, ಎಷ್ಟು ಚೆನ್ನಾಗಿ ಕೃಷಿ ಮಾಡಿದಿ ಅಂತ. ಪಕ್ಕ ತೋಟದವನು ಬೀಜ ಬಿತ್ತಿದ್ದಾನೆ, ಏನೂ ಸುಳಿವೇ ಇಲ್ಲ, ಅದು ಮೊಳಕೆ ಕೂಡ ಬಂದಿಲ್ಲ. 1 ವರ್ಷ ಆಯಿತು ಮೊಳಕೆ ಬರಲಿಲ್ಲ, 2 ವರ್ಷ ಆಯಿತು ಮೊಳಕೆ ಬರಲಿಲ್ಲ. ಆದರೆ ಇವನು ನೀರು ಹಾಕ್ತಾನೇ ಇದ್ದಾನೆ, ನೀರು ಹಾಕೋದು ಬಿಡೋದೇ ಇಲ್ಲ. ಕೊನೆಗೆ 3-4 ವರ್ಷ ಆದಮೇಲೆ ಮೊಳಕೆ ಕಾಣಿಸುತ್ತೆ. ಮೊಳಕೆ ಕಾಣಿಸಿದ ಮೇಲೆ ಒಮ್ಮೆಲೆ ಬೆಳೆದು ಬಿಡುತ್ತೆ ಬಿದಿರು. ಹಾಗೆ ಅದು 3-4 ವರ್ಷ ಆದರೂ ಬೆಳೆಯಲ್ಲ, ಆಮೇಲೆ ಒಮ್ಮೆಲೆ ಬೆಳೆದು ಬಿಡುತ್ತೆ. ದಿವಸಕ್ಕೆ 2 ಅಡಿ 3 ಅಡಿ ಎಲ್ಲ ಬೆಳೆದು ಬಿಡುತ್ತೆ. ಅಂದರೆ ಭದ್ರ ಮುಖ್ಯ. ಅದು ಮೂಲಾ ನಕ್ಷತ್ರದವರ ಸ್ವಭಾವ. ಯಾವುದನ್ನು ಅವಸರ ಮಾಡಿಕೊಳ್ಳಲ್ಲ. ಮೊದಲು ಮೂಲ ಸರಿ ಹೋಗಬೇಕು ಅಂತ ಇವರು ಚಿಂತನೆಯನ್ನು ನಡೆಸ್ತಾರೆ.
ಆಮೇಲೆ ಗಿಡ ಮರ ಏನು ಬೆಳೆಯುತ್ತೋ ಅದು ಹಾಗೆ ಶಾಶ್ವತವಾಗಿ ಉಳಿದು ಬಿಡುತ್ತೆ, ಭದ್ರವಾಗಿ ಬೆಳೆಯುತ್ತೆ. ಬಿದಿರು ಎಷ್ಟು ಸ್ಟ್ರಾಂಗ್ ಅಂದರೆ ನಾವು ಯಾವ ಸಿಮೆಂಟ್ ಗೋಡೆನೂ ಅಲ್ಲ. ಆ ಬಿದಿರು ಚೆನ್ನಾಗಿ ಬೆಳೆದ್ರೆ ಒಂದು ಸಣ್ಣ ಹಲ್ಲಿ ಒಳಗಡೆ ಹೋಗ್ಲಿಕ್ಕಾಗಲ್ಲ. ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಹಾವುಗಳು ಕೂಡ ಒಳಗಡೆ ಹೋಗ್ಲಿಕ್ಕಾಗಲ್ಲ, ಅಷ್ಟು ದಟ್ಟವಾಗಿ ಬೆಳೆಯುತ್ತೆ. ಆಗಿನ ಕಾಲದಲ್ಲೆಲ್ಲ ಬಿದಿರಿನ ಬೇಲಿಗಳನ್ನೇ ಹಾಕ್ತಾಯಿದ್ರು. ಈ ಸಿಮೆಂಟು ಗೋಡೆಗೂ ಅಷ್ಟು ಶಕ್ತಿ ಇರಲ್ಲ, ಅಷ್ಟು ಶಕ್ತಿ ಇರುತ್ತೆ. ದೊಡ್ಡ ದೊಡ್ಡ ಪ್ರಾಣಿಗಳಿಗೂ ಬರಲಿಕ್ಕಾಗಲ್ಲ, ಆನೆ ಮೊದಲಾದವುಗಳಿಗೂ ಬರಲಿಕ್ಕಾಗಲ್ಲ, ಹಾಗಿರುತ್ತೆ. ಆದರೆ ಬೆಳೆದ್ರೆ ಹಾಗೆ ಬೆಳಿಬೇಕು ಸಮಾಜದಲ್ಲಿ ಅಂತ ಅದಕ್ಕೆ ಹೇಳಿದೆ ಬಿದಿರಿನ ಮರ ಅಂತ. ಮೂಲ ನಕ್ಷತ್ರದವರು ಹಾಗೆ ಬೆಳೀತಾರೆ, ಬೆಳೆಯೋದೇ ಇಲ್ಲ, ಎಷ್ಟೋ ವರ್ಷಗಳು ಕಾಣಿಸಿಕೊಳ್ಳೋದೇ ಇಲ್ಲ. ಕಾಣಿಸಿಕೊಂಡ್ರೆ ಅವರನ್ನು ಭೇದಿಸ್ಲಿಕ್ಕೆ ಯಾರಿಗೂ ಆಗಲ್ಲ, ಹಾಗಿರುತ್ತೆ. ಆಯಿತಾ? ಆದ್ದರಿಂದ ತುಂಬ ಸಂತೋಷ ಪಡಬೇಕು. ಮೂಲ ನಕ್ಷತ್ರ ಅಂತ ಯಾರಾದರೂ ನಗಣ್ಯ ಮಾಡಿದ್ರೆ ಸಂತೋಷ ಪಡಬೇಕು. ಹೌದಾ, ಸರಿ ಆಯಿತು. ಆಮೇಲೆ ಶಕ್ತಿಯನ್ನು ನೋಡಿ ಅವರೆಲ್ಲ ಸುಮ್ಮನೆ ಹೋಗ್ತಾರೆ. ಆ ಕೃಷಿಕರನ್ನು ಮೊದಲು ತಮಾಷೆ ಮಾಡಿದ್ರೆ, ಬಿದಿರು ಬೆಳೆಯೋನೆಲ್ಲರೂ ತಮಾಷೆ ಮಾಡ್ತಾರೆ, ಆಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗ್ತಾರೆ. ಹಾಗೆ ಮೂಲ ನಕ್ಷತ್ರದವನು ಯಾರಾದರೂ ತಮಾಷೆ ಮಾಡಿದ್ರೆ ನೀವು ಹಾಗೆ ಧೈರ್ಯವಾಗಿರಿ. ಪ್ರಕೃತದಲ್ಲಿ ಮೂಲ ನಕ್ಷತ್ರದವರೆಗೆ ಚತುರ್ಥದಲ್ಲಿ ಶನಿ, ಅಷ್ಟಮ ಸ್ಥಾನದಲ್ಲಿ ಗುರು, ಅಷ್ಟಮದಲ್ಲಿ ಈಗ ಸದ್ಯಕ್ಕೆ ತುಂಬ ಚೆನ್ನಾಗಿದೆ, ಸಪ್ತಮದಲ್ಲಿ ಗುರು. ಆದರೆ ಕರ್ಕಾಟಕಕ್ಕೆ ಗುರು ಪ್ರವೇಶ ಮಾಡಿದಾಗ 1 ವರ್ಷಗಳ ಕಾಲ ಗುರುಬಲವನ್ನು ಕಳೆದುಕೊಳ್ತಾರೆ. ಶನಿ ಕೂಡ ಚತುರ್ಥ ಸುಖ ಸ್ಥಾನದಲ್ಲಿ ಶನಿ ಇರೋದರಿಂದಾಗಿಯೂ ಕೂಡ ಇವರಿಗೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಹಿನ್ನಡೆಗಳು ಉಂಟಾಗುತ್ತೆ ಮತ್ತು ನಂಬಿದವರು ಕೈ ಕೊಡ್ತಾರೆ, ಹಾಕಿರುವಂಥ ಹಣ ಸ್ಟ್ರಕ್ ಆಗುತ್ತೆ, ಇತ್ಯಾದಿಗಳ ಸಮಸ್ಯೆಗಳು ಕಾಣಿಸುತ್ತೆ. ಅದಕ್ಕೋಸ್ಕರ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಏಕೆಂತಂದರೆ ಚಾಣಾಕ್ಷತನ, ಮೂಲಜ್ಞಾನ ಎಲ್ಲವೂ ಕೂಡ ನಿಮಗೆ ಇರೋದರಿಂದಾಗಿ ಎಲ್ಲದಕ್ಕೂ ಮೂಲ ಊರ್ಧ್ವಮೂಲಂ ಅಧಃಶಾಖಂ, ಎಲ್ಲದಕ್ಕೂ ಮೂಲ ಅಂದರೆ ಆ ಶ್ರೀಮನ್ನಾರಾಯಣ ದೇವರು. ಅದಕ್ಕೋಸ್ಕರ ನಾನು ಇಲ್ಲಿ ಹೇಳುವಂತೆ ನೀವು ಮಾಡಿ, ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ, ಉತ್ತಮ ಜೀವನವನ್ನು ನೀವು ನಡೆಸ್ತೀರಿ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ ಉಲ್ಲಾಸ ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳೂ ಕೂಡ ದೂರತೋಪಾಸ್ತವಾಗುತ್ತೆ ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆಯನ್ನಾದರೂ ಕೂಡ ಮಾಡಿ, ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ್ಯ ವಿಚಾರಗಳು, ಹೀಗೆ 10 ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂತಹ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ
ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.